ಬೇರೆ ಅಕಾಡೆಮಿಯವರು ನಮ್ದೇನು ಗೊತ್ತಿಲ್ಲ ಹಾಕಿ ಅವರದೇ ಬರುತ್ತೆ ಅಂತ ಹೇಳೋದು. ಸಿದ್ದರಾಮಯ್ಯ ಸಾಹೇಬರು 200 ಜನ ದಲಿತ ಮುಖಂಡರನ್ನು ಸಭೆ ಕರೆದಾಗ ಸಭೆಯಲ್ಲಿ ಕೂಗಾಡ್ತಿದ್ದು ಏನಂದ್ರೆ ಈ ಸರ್ಕಾರದಲ್ಲಿ ದಲಿತರ ಕೆಲಸ ಏನೋ ಆಗ್ತಾ ಇಲ್ಲ, ಆಗ್ತಿರೋದು ಒಂದೇ ಬಂಜಾರ ಅಕಾಡೆಮಿ ಅಂದ್ರೆ ಅವರ ಗಮನಕ್ಕೆ ಏನಂದ್ರೆ ಬಂಜಾರ ಅಕಾಡೆಮಿ 100 ಕೋಟಿ ಕೊಟ್ಬಿಟ್ಟಿದ್ರೆ ತುಂಬಾ ಕೆಲಸ ಮಾಡಿ. ನಾನೇನ್ ಮಾಡ್ತಿದ್ದೆ, ಈಗ ಸರ್ಕಾರಿ ಕಲಾ ಕಾಲೇಜಲ್ಲಿ ಕಸೂತಿ ಕಾರ್ಯಾಗಾರ ಮಾಡಿದಾಗ ನಾನೇ ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲ್ಗೆ ಹೋಗಿ ಅಲ್ಲಿ ಶ್ರೀರಾಮ್ಪುರಕ್ಕೂ ಹಳೆ ಬಟ್ಟೆ ನಾನೇ ತರ್ತಿದ್ದೆ, ಒಳ್ಳೆ ಕ್ವಾಲಿಟಿದು, ಬರೀ ಕಡಿಮೆ ದುಡ್ಡಲ್ಲಿ. ಹಂಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಸಾವಿರಾರು ರೂಪಾಯಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೆ. ನನಗೆಲ್ಲ ಗೊತ್ತಿತ್ತು. ನಾನು ಕಾಸ್ಟ್ಯೂಮ್ ಡಿಸೈನರ್ ಇದ್ದೆ, ಡ್ರಾಮಾ ಡೈರೆಕ್ಟರ್ ಇದ್ದೆ, ಡ್ರಾಮಾ ರೈಟರ್ ಇದ್ದೆ, ಸಾಹಿತಿ ಇದ್ದೆ, ಸಾಮಾಜಿಕ ಸಂಘಟಕ ಇದ್ದೆ, ಸಾಂಸ್ಕೃತಿಕ ಸಂಘಟಕ ಇದ್ದೆ. ನಾವೆಲ್ಲ ದೊಡ್ಡ ದೊಡ್ಡ ಬರಗೂರು ಕುಂಬಾರ ಅಂತ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಉತ್ಸವಗಳು ಮಾಡಿದ್ವಿ. ಬಂಜಾರದಲ್ಲಿ ಎಲ್ಲ ಪ್ರಥಮಗಳು ಬಹುಶಃ ನಿಮ್ಗೆ ಗೊತ್ತಿಲ್ಲ, ನಾನು ಮಾಡಿರೋದು ಜಂಬುಕ್ಕಲ್ಲ. ಬಂಜಾರ ವಿದ್ಯಾರ್ಥಿ ವೇದಿಕೆ ಕಟ್ಟಿದ್ದು ನಾವು, ಬಂಜಾರ ನೌಕರ ಸಂಘ ಕಟ್ಟಿದ್ದು ನಾವು, ಬಂಜಾರಲ್ಲಿ ಸಾಹಿತ್ಯ ಸಮ್ಮೇಳನ ರಾಷ್ಟ್ರಮಟ್ಟದಾಗಲಿ, ಚಿತ್ರಕಲಾ ಸಮ್ಮೇಳನ ಆಗಲಿ, ನಾಟಕಗಳ ರಚನೆ ಆಗಲಿ, ಬಂಜಾರ ನಾಟಕ ಮಾಡಿರೋದಾಗಲಿ, ಎಲ್ಲ ಥರದಲ್ಲೂ ನೀವು ನೋಡಿ ಎಲ್ಲವನ್ನ ವ್ಯಕ್ತಿ ನಾನಂತ ನಾನೇ ಹೆಮ್ಮೆ ಪಟ್ಕೋಬಹುದು. ಆ ಥರ ಸಾಹಿತ್ಯ ವಲಯದಲ್ಲಿ ಕೆಲಸ ಮಾಡಿ ಸಾಮಾಜಿಕವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಅಲೆಮಾರಿ ಬುಡಕಟ್ಟು ಮಹಾಸಭಾವನ್ನು ಕಟ್ಟಿ 14 ವರ್ಷ ಅಲೆಮಾರಿಗಳಿಗೆ ಕೋಶ ಆಗೋದಕ್ಕೆ ಕೆಲಸ ಮಾಡಿದ್ವಿ. ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಲೀಡರಾಗಿ ಕೆಲಸ ಮಾಡಿದೆ. ಇದೇ ಸಿದ್ದರಾಮಯ್ಯ ಸಾಹೇಬರು ಅವಾಗ ಉಪಮುಖ್ಯಮಂತ್ರಿ ಆದಾಗ ಯೂನಿವರ್ಸಿಟಿ ಕರೆದಿದ್ದೆ ಸನ್ಮಾನ ಮಾಡೋದಕ್ಕೆ. ಜಯೇಶ್ ಪಟೇಲ್ ಅವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರಾದಿಯಾಗಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ಗೂ ಯೂನಿವರ್ಸಿಟಿಗೆ ಆಹ್ವಾನಿಸಿ ನಾವೆಲ್ಲ ಸಾಮಾಜಿಕ ಆ ಕಾಲದಲ್ಲೇ ಕೆಲಸ ಮಾಡಿ, ರಾಜೀವ್ ಗಾಂಧಿ ಅವರು ಕೂಡ ಯೂನಿವರ್ಸಿಟಿ ಹತ್ರ ನಿಲ್ಲಿಸಿ ಇದನ್ನ ನೌಕರಿಯಲ್ಲಿದ್ದೆ. ಅಂಥ ಒಬ್ಬ ಗುಬ್ಬಿ ಥರ ಇದ್ದ ವ್ಯಕ್ತಿ ಯೂನಿವರ್ಸಿಟಿನಲ್ಲಿ ದಲಿತರ ಫೀಸ್ಗೆ ಸಂಬಂಧಪಟ್ಟ ಸ್ಟ್ರೈಕ್ ಮಾಡಿದೆ ಅನ್ನೋ ಕಾರಣಕ್ಕೆ ಲಲಿತಾ ನಾಯಕ್ ಅವರ ಮಗ ಸಾರಾಯಿ ಹಾಕ್ತ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಪ್ರೊಫೆಸರ್ ಹುದ್ದೆ ತಪ್ಪಿತ್ತು. JNUನಲ್ಲಿ ಇದೇ ಥರ ಸಿಕ್ಕಿದ್ದು ಹುದ್ದೆಯನ್ನು ತಪ್ಪಿಸಲಾಯಿತು. ದೂರದರ್ಶನದಲ್ಲಿ ಇವನು ಹೈಲಿ ಕ್ವಾಲಿಫೈಡ್ ಅಂತ ಹೇಳಿ ಹುದ್ದೆ ತಪ್ಪಿಸಲಾಗಿತ್ತು. ಈ ಥರ 16 ಕಡೆ ಮೈಸೂರು ಲಲಿತಾ ಕಾಲೇಜಲ್ಲಿ ನಮಗಾಗಿನೇ ಬ್ಯಾಕ್ಲಾಗ್ ಸಿಕ್ಕಿದ ಹುದ್ದೆಯನ್ನು ಬೇರೆ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಿ ನಮಗೆ ವಂಚಿಸಲಾಗಿತ್ತು. ಸಣ್ಣ ಹುದ್ದೆಯಲ್ಲಿ ಏನೋ ಹೊಟ್ಟೆಪಾಡು ಮಾಡಬೇಕಂತಿದ್ದಂಥವನು ನನ್ನ ಕೆಲಸವನ್ನು ಈಗ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನೋ ಶಿಫಾರಸ್ ಇಲ್ಲದೆ ಮೆರಿಟ್ ಮೇಲೆ ಇಂಧನ ಇಲಾಖೆಯಲ್ಲಿ DK ಶಿವಕುಮಾರ್ ಸಾಹೇಬರು ನನ್ನ ಕೆಲಸ ನೋಡಿದ್ರು. ಆ ಸಮಿತಿಯಲ್ಲಿ ಇದ್ದಂಥವ್ರು ಎಲ್ಲರ ಜೊತೆಗೂ ನಾನು ಪತ್ರಿಕೆಯಲ್ಲಿ ಬರೆಯೋ ಜರ್ನಲಿಸ್ಟ್ ಆಗಿ ಪತ್ರಿಕೆಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ. ಅಲ್ಲಿ ಇದ್ದಂಥವ್ರು ಸಮಿತಿಯಲ್ಲಿದ್ದರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಮಾಡ್ತಿದ್ದ ಚಟುವಟಿಕೆ ನೋಡ್ತಿದ್ದಂಥ ಅಲ್ಲಿನ ಅಧಿಕಾರಿಗಳು ಸಮಿತಿಯಲ್ಲಿದ್ದರು, ಸಾಮಾಜಿಕ ಕಾರ್ಯಕರ್ತರು ಸಮಿತಿಯಲ್ಲಿ. ಅವರೆಲ್ಲ ನನ್ನನ್ನು ವಿಶೇಷವಾಗಿ ಬಂಜಾರ ಅಕಾಡೆಮಿಗೆ ನೂತನವಾಗಿ ಇಂಥ ವ್ಯಕ್ತಿನೇ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಶಿಫಾರಸು ಮಾಡಿ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅದೇ ಥರ ನಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಾರದರ್ಶಕವಾಗಿ ನೀವೆಲ್ಲ ನೋಡಿದ್ರಿ ಪತ್ರಿಕೆಗಳಲ್ಲಿ ಹೈಯೆಸ್ಟು ಬೇರೆ ಅಕಾಡೆಮಿಗಿಂತ ಹೆಚ್ಚು ಕೆಲಸ ಕ್ರಿಯಾಶೀಲವಾಗಿ ಮಾಡಿದೆ ಅನ್ನೋಂಥ ಹೆಗ್ಗಳಿಕೆ ನನಗಿತ್ತು. ಆಮೇಲೆ ಹೆಚ್ಚು ತಾಂಡಗಳಿಗೆ ತಾಂಡ ಜಾಗೃತಿಯನ್ನು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸೆಮಿನಾರ್ಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳು, ವಿಶಿಷ್ಟ ಯೋಜನೆಗಳು, ಮೀನಾರ್ ಪಾಮ್ನ ಅಂತ ತಿಂಗಳ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ನನ್ನನ್ನು ಬೇರೆ ಅಕಾಡೆಮಿಗಳು ಫಾಲೋ ಮಾಡಿದರೆ ಹೊರತು ನಾನೇನು ಬೇರೆಯವ್ರು ಮಾಡಿದ ಕೆಲಸ ಮಾಡಿ ಬೇರೆ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲೂ ಕೂಡ ಈ ಅಕಾಡೆಮಿಯ ಯೋಜನೆಗಳನ್ನು ವಿಸ್ತರಿಸಿದಾಗ ಕರ್ನಾಟಕದಲ್ಲಿ ಇಂಥ ಒಂದು ಅಕಾಡೆಮಿ ಆಗಿದೆ, ಬಂಜಾರರಿಗೆ ಈ ಥರದ್ದು ಎಲ್ಲ ರಾಜ್ಯದಲ್ಲಿ ಆಗಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಹೊಗಳಿ ಅಲ್ಲಿ ಎಲ್ಲ ಮಾತಾಡುವಂಥದ್ದು ಪತ್ರಿಕಾ ತುಣುಕುಗಳು ನೀವೆಲ್ಲ ಗಮನಿಸಿದ್ರಿ. ಅಂದರೆ ನಾನು ರಾಜಕೀಯವಾಗಿ ಕೆಲಸ ಮಾಡಲಿಲ್ಲ, ಸಾಂಸ್ಕೃತಿಕ ಸಾಹಿತ್ಯ ಕೆಲಸ ಮಾಡಿದೆ. ಒಬ್ಬ ಉದ್ದೇಶ ಇಷ್ಟೇ, ನನಗೆ ಇವಾಗ ರದ್ದುಗೊಳಿಸಿದೆ ಅಂತ ನಿನ್ನೆ ದಿನ ಪತ್ರಿಕೆಯಲ್ಲಿ ನೋಡಿ ದಿಗ್ಭ್ರಮೆ ಆಯಿತು. ನನಗೆ ಏಕಾಏಕಿ ಯಾಕೆ ಹೀಗಾಯಿತು ಅಂತ ನಾನು ಗೊಂದಲಕ್ಕೊಳಗಾದೆ. ನಾನು ಒಳ್ಳೆ ರೀತಿ ಕೆಲಸ ಮಾಡಿದ್ದೀನಿ, ಚೆನ್ನಾಗಿ ಪಬ್ಲಿಕ್ ಒಪಿನಿಯನ್ ಇದೆ, ಎಲ್ಲ ಇದೆ. ಯಾವುದೋ ಪ್ರಶಸ್ತಿಗೆ ಯಾವುದೋ ಒಂದು ಇದರ ಹಿಂದೆ ನಿಮ್ಮನ್ನ ಒಬ್ಬ ಅಕಾಡೆಮಿ ಅಧ್ಯಕ್ಷರನ್ನ ಯಾವತ್ತೂ ಈ ಥರ ತೆಗೆದಾಕಿರೋದು ನಾವು ಆಗೋ ಒಂದು ಪುಸ್ತಕದಲ್ಲಿ ನೋಡಿದ್ದೀವಿ. ನಾನು ನಿಮಗೆ ಕಾರಣವನ್ನು ಕೊಟ್ಟು ನಿಮ್ಮ ಲೆಟರ್ನು ಬರೆದು ಅವ್ರು ತೆಗೆದಾಕ್ಬೋದು. ಲೆಟ್ರೂ ಬರೆದಿಲ್ಲ, ನನ್ನ ಹತ್ರ ಎಕ್ಸ್ಪ್ಲನೇಷನ್ನು ಕೇಳಲಿಲ್ಲ, ನೀನು ಇಂಥ ತಪ್ಪು ಮಾಡಿದ್ದಿ ಅಂತಲೂ ಹೇಳಲಿಲ್ಲ. ಹಾಗಾಗಿ ನಾನು ಅವರ ಆದೇಶಕ್ಕೆ ಹೇಗೆ ಸ್ವೀಕರಿಸೋದನ್ನು, ನಿನ್ನ ರದ್ದುಗೊಳಿಸ್ತೀನಿ ಅಂದಾಗಲೂ ಅದನ್ನು ಖುಷಿಯಾಗಿ ಸ್ವೀಕರಿಸ್ತೀನಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ನಾನು ಉಚಿತವಾಗಿ ಕೆಲಸ ಮಾಡ್ತಾ ಇದ್ದೆ, ಸಂಬಳ ನನಗೆ ಬೇರೆ ಕಡೆ ಇತ್ತು, ಅಲ್ಲಿ ಏನು ಗೌರವಧನ ಸಿಟ್ಟಿಂಗ್ ಚಾರ್ಜ್ ಏನೇನು ಇಲ್ಲದೆ ಉಚಿತವಾಗಿ ಸೇವೆ ಮಾಡ್ತಿದ್ದೆ. ಹಾಗಾಗಿ ನನಗೇನು ನಷ್ಟ ಅಂತ ಅನಿಸಿಲ್ಲ. ಯಾವುದಾದ್ರೂ ಒಬ್ಬ ಅಕಾಡೆಮಿ ಅಧ್ಯಕ್ಷನ ತೆಗಿಬೇಕಾದ್ರೆ ಇದರಿಂದ ದೊಡ್ಡ ರಾಜಕೀಯ ಶಕ್ತಿ ಇರುತ್ತೆ.
ರಾಜಕೀಯ ಬಗ್ಗೆ ತಾವು ನನಗೆ ರಾಜಕೀಯ ಶಕ್ತಿ ಸಿದ್ದರಾಮಯ್ಯ ಸಾಹೇಬರು ಇಂಥವೇನು ನನ್ನ ಮೇಲೆ ಗುಬ್ಬಿ ನನ್ನ ಮೇಲೆ ಬ್ರಹ್ಮಾಸ್ತ್ರ ಅವರು ಪ್ರಯೋಗ ಮಾಡಬೇಕು ಅಂದರೆ ಅದರ ಹಿಂದೆ ಯಾರೋ ಕಾಣದ ಕೈಗಳು ನಮ್ಮ ಸಮುದಾಯದ ಲಾಬಿ ಮಾಡುವಂಥವ್ರು, ರಾಜಕೀಯವಾಗಿ ಎಮರ್ಜ್ ಆಗುವಂಥವ್ರು, ಇವನ ಹೆಸರು ಮಾಡ್ತಾ ಇದ್ದಾನೆ, ನಾಳೆ ಇವನೆಲ್ಲಿ ರಾಜಕೀಯಕ್ಕೆ ಬರ್ತಾನೋ ಅಥವಾ ಇವನೆಲ್ಲಿ ಒಳ್ಳೆ ಹೆಸರು ಮಾಡಿ ಸಮಾಜದಲ್ಲಿ ಇವ್ನು ನಿಂತ್ಕೊಂಡ್ರೆ ನಮ್ಮಂಥವ್ರಿಗೆ ಇಲ್ಲಿ ನಷ್ಟ ಆಗುತ್ತೋ ಅನ್ನೋ ಕಾಣದ ಕೈಗಳು ಕೆಲಸ ಮಾಡಿರ್ತವೆ. ವಾಸ್ತವವಾಗಿ ಸೇವಾಲಾಲ್ ಪ್ರಶಸ್ತಿಯಿಂದ ಆರಂಭ ಆಯಿತು. ನನಗೆ ನೇರವಾಗಿ ಪತ್ರ ಬರೆದಿದ್ದು ರುದ್ರಪ್ಪ ಲಮಾಣಿಯವರು ಪ್ರಶಸ್ತಿ ಕೊಡಬೇಕು ಅಂತ ಬರೆದ್ರು. ಯಾಕೆ ಯಾವಾಗ ಬರೆದ್ರು ಅಂದ್ರೆ ನಾನು ಇದನ್ನು ಹೇಳಬಾರ್ದು ಅಂದ್ಕೊಂಡಿದ್ದೆ. ನಾನು ಒಂದು ಪ್ರಶಸ್ತಿ ಸ್ಥಾಪನೆ ಮಾಡಿದೆ ಅಕಾಡೆಮಿಯ, ಸಂತ ಸೇವಾಲಾಲ್ ಪ್ರಶಸ್ತಿ ಅಂತ 1 ಲಕ್ಷ ರೂಪಾಯಿ. ಅದುವರೆಗೆ ಯಾವ ಅಕಾಡೆಮಿನೂ ಇಂಥ ಪ್ರಶಸ್ತಿ ಮಾಡಿರಲಿಲ್ಲ. 50,000 ಪ್ರಶಸ್ತಿ ಬಿಟ್ಟರೆ 1 ಲಕ್ಷದ ಪ್ರಶಸ್ತಿ ಸೇವಾಲಾಲ್ ಹೆಸರಲ್ಲಿ ಸಾಹಿತ್ಯಶ್ರೀ ಮಾಡ್ಬೋದಿತ್ತು, ಸಾಂಸ್ಕೃತಿಕ ಕಲಾಶ್ರೀ ಅಂತ ಹೇಳ್ಬೋದಿತ್ತು. ಆದರೆ ಗುರು ಬಂಜಾರ ಗುರು ಹೆಸರಿದ್ದಾನ ಅಂತ ಹೇಳಿ ಇಟ್ಟೆ. ಹಾಗಾಗಿ ಲಲಿತಾ ನಾಯಕರನ್ನ ನಮ್ಮ ಜನರಲ್ ಬಾಡಿ ತೀರ್ಮಾನ ಮಾಡಿದ್ವಿ ನಾವು. ಅವಾಗ ಏನಾಯಿತು, ಒಬ್ಬ ಹೆಂಗ್ಸ್ಗೆ ಸೇವಾಲಾಲ್ ಪ್ರಶಸ್ತಿ ಕೊಡೋದಾ, ಮಹಿಳೆ ಕೊಡೋದಾ ಅಂತೇಳಿ ಚರ್ಚೆ ಜಿಜ್ಞಾಸೆಗಳು. ಯಾರೋ ಸೇವಾಲಾಲ್ ಪೂಜಾರಿ ಕೊಡಬೇಕು ಅಂದರು, ಸೇವಾಲಾಲ್ ದೇವಸ್ಥಾನ ಕಟ್ಟಿದವ್ರು ಕೊಡಬೇಕು ಅಂದರು. ನಾವು ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಕೆಲಸ ಮಾಡಿರುವಂಥವ್ರು, ಪ್ರಗತಿ ಪರವಾಗಿ ಕೆಲಸ ಮಾಡಿರುವಂಥ ನಮ್ಮ ಕ್ರೈಟೀರಿಯಾದಲ್ಲಿ ಫುಲ್ಫಿಲ್ ಮಾಡಿದ್ರೆ ಅವರೇ ಬಂದಿದ್ದೀನಿ, ಯಾರು ನಿಲ್ಲಲ್ಲ. ನಿಮಗೂ ಗೊತ್ತಿದೆ ಲಲಿತಾ ನಾಯಕರೇ ನಮ್ಮಲ್ಲಿ ಆ ಥರ ಕೆಲಸ ಮಾಡೋದು ಇಲ್ಲ. ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡಿದ್ವಿ. ಆಯ್ಕೆಯನ್ನು ತುಂಬ ಜನ ಪ್ರಶ್ನಿಸಿದ್ರು, ನಮ್ಗೆ ಪ್ರಶಸ್ತಿ ಬರಬೇಕು ಅಂತ ಫೋನ್ ಮಾಡಿ ಧಮಕಿ ಮಿನಿಸ್ಟ್ರಿಗೂ ಕಂಪ್ಲೇಂಟ್ ಮಾಡಿ ಆ ಮಟ್ಟಕ್ಕೆಲ್ಲ ಆಗಿತ್ತು. ಆದಮೇಲೆ ಅವ್ರು ತಣ್ಣಗಾಗಿದ್ರು. ಆಮೇಲೆ ಅವರು ರುದ್ರಪ್ಪ ಲಮಾಣಿ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಅವರು ಕೂಡ ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಅವ್ರು ಫೋನ್ ಮಾಡಿ 20-30 ಸಂಘಟನೆಗಳ ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ವಿ. ಆ ಒಕ್ಕೂಟದಲ್ಲಿ ಬಹಳ ಸಕ್ರಿಯವಾಗಿ ಎಲ್ಲ ಹೋರಾಟಗಳಲ್ಲೂ ಸಹ ಅವರು ಮುಂಚೂಣಿನಲ್ಲಿದ್ದಂಥವ್ರು. ಅವರಿಗೆ ತಳ ಸಮುದಾಯದ ಕಾಳಜಿ ಗೊತ್ತು. ಏನು ಬಡತನದಲ್ಲಿ ಯಾವ ರೀತಿ ಒಂದು ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳಿರ್ಬೋದು, ಯಾವ್ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾರೆ, ಅವರ ನೋವಿಗೆ ಧ್ವನಿಯಾಗೋದ್ರಲ್ಲಿ ಮುಂಚೂಣಿನಲ್ಲಿದ್ದಂಥವ್ರು. ನಾವೆಲ್ಲರೂ ಒಟ್ಟೊಟ್ಟಿಗೆ ಹೋರಾಟ ಮಾಡಿದಂಥವ್ರು ಬಹಳ ಕಾಲಗಳಿಂದ. ಅಂಥ ಇದರಲ್ಲಿ ನಮ್ಮಲ್ಲಿ ಒಬ್ಬರಾಗಿ ನಾವುಗಳು ಇನ್ನೂ ಹೋರಾಟ ಮಾಡ್ಕೊಂಡು ಬೀದಿನಲ್ಲೇ ಇದ್ದೀವಿ. ನಮ್ಮಲ್ಲಿ ಒಬ್ಬರು ಅವ್ರಿಗೆ ಯಾವಾಗಲೂ ಸಿಗ್ಬೇಕಾಗಿದ್ದು ಒಂದು ಪೋಸ್ಟು ಅನೌನ್ಸ್ ಆದಾಗ ನಾವೆಲ್ಲ ಹೋಗಿ ಒಂದು ಹಾರ ಹಾಕಿ ಖುಷಿ ಹಂಚ್ಕೊಂಡ್ವಿ. ಹೇಗೆ ಅಂದರೆ, ಸರ್ ನೀವು ಯಾವಾಗಲೂ ಮುಂಚೆನೇ ಸಿಗಬೇಕಾಗಿತ್ತು, ಅಟ್ಲೀಸ್ಟ್ ತಡವಾಗಾದರೂ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗುರುತಿಸಿ ನಿಮಗೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯ ಖಂಡಿತ ಸಲ್ಲಿಸ್ತೀರಾ, ಹಿಂದೆಂದೂ ಆಗದೆ ಇರೋಷ್ಟು ಅದ್ಭುತವಾಗಿ ನೀವು ಕೆಲಸ ಮಾಡ್ತೀರಾ, ಆ ಇಲಾಖೆಗೆ ಅಂತಂದರೆ ನಿಮ್ಮ ಹೆಸರಿರೋ ಥರ ನೀವು ವರ್ಕ್ ಮಾಡ್ತೀರಾ ಅನ್ನೋದು ನಾವೆಲ್ಲರೂ ಆಸೆ ಪಟ್ಕೊಂಡೇ ಹೋಗಿ ಎಲ್ಲ ಒಂದು ವಿಶ್ ಮಾಡಿ ಬಂದ್ವಿ. ಹಾಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ರು. ಎಲ್ಲ ಒಂದು ಕೃತಜ್ಞತೆ ನಮ್ಮ ಹೋರಾಟಗಾರರಿಗೆ. ನಮ್ಮಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ರಲ್ಲ, ನಾವಿರೋದು ಬೇರೆ ಅಲ್ಲ, ಅವ್ರಿರೋದು ಬೇರೆ ಅಲ್ಲ. ಮಹಿಳೆಯರ ಪರವಾಗಿನೂ ಅವ್ರದ್ದು ಅಷ್ಟು ಹೋರಾಟಗಳಿದ್ದಾವೆ. ಎಲ್ಲಿಯೂ ಒಂದು ಕಪ್ಪು ಚುಕ್ಕೆ ಇಲ್ಲ, ಎಲ್ಲಿಯೂ ಒಂದು ಕರಪ್ಷನ್ ಇಲ್ಲ. ಯಾವುದೇ ರೀತಿಯಲ್ಲಿ ಒಂದು ಅಧ್ಯಕ್ಷರು ಮಾಡಿದ್ರು ಅಂತ ಅದೇನೋ ಮಾಡಬೇಡ ಅಂತ ಯಾವುದೇ ಮನಸ್ಥಿತಿ ಇಷ್ಟು ವರ್ಷಗಳಲ್ಲಿ, ಬಹಳಷ್ಟು ವರ್ಷಗಳಿಂದ ಗೊತ್ತು, ಎಲ್ಲಿಯೂ ಆ ಥರದ ವ್ಯಕ್ತಿತ್ವ ನಾವು ನೋಡಲೇ ಇಲ್ಲ. ಹಾಗಾಗಿ ಒಂದು ಬಡ ಕುಟುಂಬದ ಒಬ್ಬ ಪ್ರಾಮಾಣಿಕ ಹೋರಾಟಗಾರರು, ಎಜುಕೇಷನಲಿಸ್ಟ್, ಅಷ್ಟೊಂದು ಓದ್ಕೊಂಡಿದ್ದಾರೆ, ಅಷ್ಟೊಂದು ಡಿಗ್ರಿಗಳು ತಗೊಂಡಿದ್ದಾರೆ, ಜೊತೆಗೆ ಲಾನು ಸಹ ಮಾಡ್ಕೊಂಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಗೆ ನೀವು ಒಂದು ಸಾಧಾರಣವಾಗಿ ಯಾವುದೇ ರೆಫರೆನ್ಸ್ ಇಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಂಗೆ ನೀವು ಒಂದು ಆ ಸ್ಥಾನಮಾನಗಳನ್ನ ಕೊಟ್ರಿ ಅನ್ನುವಾಗ ನಾವು ನಿಮ್ಮನ್ನ ಬಹಳ ಕೃತಜ್ಞತಾಪೂರ್ವಕವಾಗಿ ಇದು ಮಾಡ್ಕೊಂಡಿದ್ವಿ. ಈಗ ಯಾರ ಮಾತುಗಳಿಂದ ಯಾವುದೋ ಒಂದು ಇದ್ದೇ ಇರ್ತಾರೆ ಸಮುದಾಯದಲ್ಲಿ, ಅವರು ಸಹ ಆ ಪಾತ್ರ, ಆ ಒಂದು ಪೋಸ್ಟ್ಗೆ ಒಂದು ಆಕಾಂಕ್ಷಿಗಳಾಗಿರ್ತಾರೆ. ಆ ವಿಚಾರದಲ್ಲಿ ಅವರು ಬಂದ್ಬಿಟ್ಟು ಇವ್ರನ್ನ ಸರಿಸಿದಾಗ ಅವ್ರಿಗೆ ಅವಕಾಶ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ, ಇಲ್ಲ ಇವ್ರು ಮಾಡೋ ಒಳ್ಳೆ ಕೆಲಸ ಅವ್ರುಗಳೆಲ್ಲ ಸೈಡಿಗೆ ಸತ್ತೋಗ್ತಾರೆ ಅನ್ನೋ ವಿಚಾರಗಳಲ್ಲಿ ಇವ್ರ ಮೇಲೆ ಇಲ್ಲ ಸಲ್ಲದ ಏನಾದರೂ ಆರೋಪಗಳು ಮಾಡಿರ್ಬೋದು. ಆದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಮಾಧ್ಯಮಗಳ ಮುಖಾಂತರ ಆರೋಪಗಳು ಯಾವತ್ತಿದ್ರೂ ಆರೋಪಗಳಷ್ಟೇ, ಆದರೆ ಆಧಾರ ಸಹಿತವಾಗಿ ಪ್ರತಿಯೊಂದನ್ನು ಸಹ ಜನಗಳ ಕಣ್ಣಲ್ಲಿ, ಮೀಡಿಯಾದಲ್ಲಿ, ಪೇಪರ್ಗಳಲ್ಲಿ, ಎಲ್ಲರ ಬಾಯಿಗಳಲ್ಲೂ ಇದೆ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದು. ತಾವು ಒಮ್ಮೆ ಒಂದು ಅವಕಾಶ ಮಾಡಿಕೊಟ್ಟು ಆ ಎಲ್ಲವನ್ನ ಡಾಕ್ಯುಮೆಂಟ್ ಸಮೇತ ಪರಿಶೀಲನೆ ಮಾಡಿ ನಮಗೂ ಸಹ ಒಂದು ಕಮಿಟಿಯನ್ನು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಸಮಯ ಬಹಳ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಟೀಮನ್ನು ವೇಟ್ ಮಾಡ್ತಾ ಇದ್ದಾರೆ, 2 ಮಾತಾಡ್ಬಿಡ್ತೀವಿ. ಹಾಗಾಗಿ ದಯಮಾಡಿ ಒಂದು ಅವಕಾಶ ಮಾಡಿ ಮತ್ತೆ ಪರಿಶೀಲನೆ ಮಾಡಿ ಅವರಿಗೆ ಮುಂದುವರಿಸಬೇಕು ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೈ